ಲೋಕಸಭಾ ಚುನಾವಣೆ ಸೀಟು ಹಂಚಿಕೆ ವಿಚಾರವಾಗಿ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದವರು ಹಾಲಿ ಸಂಸದರಿರುವ ಕ್ಷೇತ್ರ ಬಿಟ್ಟುಕೊಡುವ ಬಗ್ಗೆ ನಿರ್ಧಾರವಾಗಿಲ್ಲ. ಜೆಡಿಎಸ್ಗೆ ಎಷ್ಟು ಸೀಟು ಅಂತ ಹೇಗೆ ಹೇಳಲು ಆಗುತ್ತದೆ? ಮೈಸೂರು ಕ್ಷೇತ್ರ ಬಿಟ್ಟುಕೊಡುವ ಬಗ್ಗೆ ಇಂದು ನನ್ನ ನಿರ್ಧಾರವನ್ನು ತಿಳಿಸುತ್ತೇನೆ. ಸುಮಲತಾ ಕಾಂಗ್ರೆಸ್ನಿಂದ ಸ್ಪರ್ಧಿಸುವುದಿಲ್ಲ. ಯಾವ ಕಾಂಗ್ರೆಸ್ ನಾಯಕರು ಸುಮಲತಾ ಪರವಾಗಿಲ್ಲ. ಶಿವಕುಮಾರ್ ಮಂಡ್ಯ ನಾಯಕರ ಸಭೆ ಕರೆದಿರುವುದು ಗೊತ್ತಿಲ್ಲ. ನಾಯಕರು ಯಾಕೆ ಸಭೆಗೆ ಹಾಜರಾಗಲಿಲ್ಲ ಅನ್ನೋ ಬಗ್ಗೆಯೂ ನನಗೆ ತಿಳಿದಿಲ್ಲ. ಜೆಡಿಎಸ್ಗೆ ಬಿಟ್ಟ ಕ್ಷೇತ್ರದಲ್ಲಿ ಇಂಥವರೇ ಅಭ್ಯರ್ಥಿ ಹಾಕಿ ಅಂತ ನಾವು ಹೇಳಲು ಆಗಲ್ಲ. ಎ ಮಂಜು ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಹೋಗುವುದಿಲ್ಲ ಎಂದರು. ಸುಮಲತಾ ಅವರ ಹಿಂದೆ ಸಿದ್ದರಾಮಯ್ಯ ಇದ್ದಾರೆ ಅನ್ನುವಂತ ಮಾತುಗಳು ನಾನೇ ಹೇಳಿದವನು ಸುಮಲತಾ ಸಿಗೋದಿಲ್ಲ ಸೀಟು, ಅದು ಜೆಡಿಎಸ್ ಹೋಯ್ತದೆ ಅಂತ ನಾನೇ ಹೇಳಿದವನು. ಸುಮಲತಾ ಅವರ ಹಿಂದೆ ಸಿದ್ದರಾಮಯ್ಯ ಇದ್ದಾರೆ ಅನ್ನುವಂತ ಮಾತುಗಳು ನಾನೇ ಹೇಳಿದವನು ಸುಮಲತಾ ಸಿಗೋದಿಲ್ಲ ಸೀಟು, ಅದು ಜೆಡಿಎಸ್ ಹೋಯ್ತದೆ ಅಂತ ನಾನೇ ಹೇಳಿದವನು. ಸುಮಲತಾ ಅವರ ಹಿಂದೆ ಸಿದ್ದರಾಮಯ್ಯ ಇದ್ದಾರೆ ಅನ್ನುವಂತ ಮಾತುಗಳು ನಾನೇ ಹೇಳಿದವನು ಸುಮಲತಾ ಸಿಗೋದಿಲ್ಲ ಸೀಟು, ಅದು ಜೆಡಿಎಸ್ ಹೋಯ್ತದೆ ಅಂತ ನಾನೇ ಹೇಳಿದವನು. ಸುಮಲತಾ ಅವರ ಹಿಂದೆ ಸಿದ್ದರಾಮಯ್ಯ ಇದ್ದಾರೆ ಅನ್ನುವಂತ ಮಾತುಗಳು ನಾನೇ ಹೇಳಿದವನು ಸುಮಲತಾ. ಓಕೆ, ಏನು ಲೋಕಸಭಾ ಚುನಾವಣೆ ಸೀಟು ಹಂಚಿಕೆ ವಿಚಾರವಾಗಿ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದವರು ಹಾಲಿ ಸಂಸದರಿರುವ ಕ್ಷೇತ್ರ ಬಿಟ್ಟುಕೊಡುವ ಬಗ್ಗೆ ನಿರ್ಧಾರವಾಗಿಲ್ಲ. ಜೆಡಿಎಸ್ಗೆ ಎಷ್ಟು ಸೀಟು ಅಂತ ಹೇಗೆ ಹೇಳಲು ಆಗುತ್ತದೆ ಅಂತ ಹೇಳಿದ್ದಾರೆ. ಮೈಸೂರು ಕ್ಷೇತ್ರ ಬಿಟ್ಟುಕೊಡುವ ಬಗ್ಗೆ ಇಂದು ನನ್ನ ನಿರ್ಧಾರವನ್ನು ತಿಳಿಸುತ್ತೇನೆ ಅಂತ ಹೇಳಿದ್ದಾರೆ.